ರಂಗಿತರಂಗ ಚಿತ್ರ ಈ ವರ್ಷದ ಮೋಸ್ಟ್ ಸಕ್ಸಸ್ಫುಲ್ ಫಿಲ್ಮ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. 100 ಡೇಸ್ನ ಭರ್ಜರಿಯಾಗಿ ಸೆಲೆಬ್ರೇಟ್ ಮಾಡಿ ಇನ್ನು ಸ್ವಲ್ಪ ದಿವಸದಲ್ಲಿ 125 ದಿವಸನೂ ಕಂಪ್ಲೀಟ್ ಮಾಡುತ್ತೆ. ಸೊ ಇಡೀ ಟೀಮು ಅನೂಪ್ ಮತ್ತು ನಿರೂಪ್ ಭಂಡಾರಿ ಅವರು 125 ದಿವಸದ ಒಂದು ಗ್ರ್ಯಾಂಡ್ ಫಂಕ್ಷನ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದಾರೆ. ಸೊ ಇನ್ನೊಂದು ಈ ಟೀಮ್ಗೆ ತುಂಬ ಖುಷಿ ತಂದುಕೊಂಡಂಥ ವಿಷಯ ಏನು ಅಂತ ಹೇಳಿದ್ರೆ, ನಮ್ಮ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಸ್ವತಃ ಫಿಲ್ಮ್ ನೋಡಬೇಕು ಅಂತ ಕೇಳಿ ರಂಗಿತರಂಗ ಸಿನಿಮಾನ ನೋಡಿ ಅನೂಪ್ ಮತ್ತು ನಿರೂಪನ್ನ ತಮ್ಮ ಮನೆಗೆ ಇನ್ವೈಟ್ ಮಾಡಿ ಫಿಲಮ್ ನೋಡಿ ತುಂಬ ಇಷ್ಟಪಟ್ಟು ಫಿಲಮ್ ಬಗ್ಗೆ ಹೊಗಳಿ ಹಾಡಿದ್ದಾರೆ. ಸೊ ಇದು ತುಂಬ ಖುಷಿ ತಂದುಕೊಟ್ಟಿದೆ ಎಂಟೈರ್ ಟೀಮ್ಗೆ. ಶಿವಣ್ಣ ಅವರ ಫೇವ್ರೆಟ್ ಸಾಂಗ್ ಬಂದು ಈ ಸಿನಿಮಾಲಿ ಟಂಗ್ ಟ್ವಿಸ್ಟರ್ ಸಾಂಗ್ ಇದೆಯಲ್ಲ, ಅದು ತುಂಬ ಇಷ್ಟ ಆಯ್ತಂತೆ. ಆಮೇಲೆ ಅವ್ರಿಗೆ ಚಾನ್ಸ್ ಸಿಕ್ಕಿದ್ರೆ ಸಾಯಿ ಕುಮಾರ್ ಅವ್ರು ಮಾಡಿದಂಥ ಕ್ಯಾರೆಕ್ಟರ್ ಶಿವಣ್ಣ ಅವರೇ ಪ್ಲೇ ಮಾಡ್ತಿದ್ರಂತೆ, ಅಷ್ಟು ಇಷ್ಟ ಆಯ್ತಂತೆ ಫಿಲಮ್ ಮತ್ತು ಸಾಯಿ ಕುಮಾರ್ ಅವ್ರ ಕ್ಯಾರೆಕ್ಟ್ರು. ಸೊ ಶಿವಣ್ಣ ಅವ್ರು ತುಂಬ ಖುಷಿಪಟ್ಟು ಅನೂಪ್ ಮತ್ತು ನಿರೂಪ್ಗೆ ಇಬ್ರಿಗೂ ತುಂಬ ಸಪೋರ್ಟ್ ಮಾಡಿ ಆಲ್ ದ ಬೆಸ್ಟ್ ಹೇಳಿದ್ದಾರೆ. ನೆಕ್ಸ್ಟ್ ಸಿನಿಮಾಗೂ ತುಂಬ ಚೆನ್ನಾಗಿ ಮಾಡಿ ಅಂತ ವಿಶ್ ಮಾಡಿ 125 ದಿವಸ ಫಂಕ್ಷನ್ಗೆ ನಾನು ಬಂದೇ ಬರ್ತೀನಿ ಸ್ವತಃ ಆಸ್ ಎ ಪಾರ್ಟಿಸಿಪೇಟ್ ಅಂತ ಕೂಡ ಹೇಳಿದ್ದಾರೆ. ಸೊ ತುಂಬ ಖುಷಿ ಆಗುತ್ತೆ. ಈ ಥರ ಫಿಲ್ಮು ಅಬ್ರೋಡಲ್ಲಿ ತುಂಬ ಚೆನ್ನಾಗಿ ಮಾಡಿ ನಮ್ಮ ಕನ್ನಡ ಮಾರ್ಕೆಟ್ಗೆ ಒಂದು ಹೆಸರು ತಂದುಕೊಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಮತ್ತೊಮ್ಮೆ ಮಗದೊಮ್ಮೆ ಇಡೀ ರಂಗಿತರಂಗ ಟೀಮ್ಗೆ ಒಂದು ಹ್ಯಾಟ್ಸ್ ಆಫ್. ಎಲ್ಲ ಕನ್ನಡ ವೀಕ್ಷಕರ ಪರವಾಗಿ ವೆಲ್ ಡನ್ ರಂಗಿತರಂಗ. ನಾನು ನಿಮ್ಗೆ ಇದೇ ಥರ ಸುದ್ದಿ ಕೊಡ್ತಾ ಇರ್ತೀನಿ. ನೀವು ನಮ್ಮ ಚಾನಲ್ ಸ್ಯಾಂಡಲ್ವುಡ್ ಸೆಂಟ್ರಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸ್ಟೇ ಟ್ಯೂನ್ಡ್. ಹಾಯ್ ನಮಸ್ಕಾರ, ನಾನು ದಿಗಂತ್ ಮಾತಾಡ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ ಸ್ಯಾಂಡಲ್ವುಡ್ ಸೆಂಟ್ರಲ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಸ್ಯಾಂಡಲ್ವುಡ್ ಸೆಂಟ್ರಲ್.